ಕೋಲಾರದ ಮಾಲೂರು ತಾಲೂಕಿನಲ್ಲಿ ಅವಧಿ ಮುಗಿದ ಬಿಯರ್ ಕುಡಿದು ಕೆಲವರು ಅಸ್ವಸ್ಥರಾಗಿದ್ದಾರೆ. ತುಳದೇನಹಳ್ಳಿ ಗ್ರಾಮದಲ್ಲಿರುವ ವೆಂಕಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಕೆಲ ಮದ್ಯಪ್ರಿಯರು ಒಂದು ಕೇಸ್ ಬಡ್ವೈಸರ್ ಬಿಯರ್ ಅನ್ನು ಖರೀದಿಸಿದ್ದಾರೆ. ಅವಧಿ ಮುಗಿದ ಕಾರಣ ಬಿಯರ್ ಕುಡಿದಿರೋ ಎಲ್ಲರಿಗೂ ಕೂಡ ವಾಂತಿಯಾಗಿದೆ. ಕೂಡಲೇ ಸ್ಥಳಕ್ಕೆ ಬಂದ ಮದ್ಯಪ್ರಿಯರು ಬಾರ್ ಮಾಲೀಕನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಗಲಾಟೆಯನ್ನ ನಿಯಂತ್ರಿಸಿದ್ದಾರೆ. ಮಾಲೂರು ಅಬಕಾರಿ ನಿರೀಕ್ಷಕರಿಗೆ ಮದ್ಯಪ್ರಿಯರು ದೂರು ನೀಡಿ ವೆಂಕಟ್ ಬಾರ್ ಅಂಡ್ ರೆಸ್ಟೋರೆಂಟ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ದಾವಣಗೆರೆಯ ಸಾಸ್ವೆಹಳ್ಳಿಯ ಬಳಿ ಸುಟ್ಟ ಸ್ಥಿತಿಯಲ್ಲಿ ಸಿಕ್ಕಿದ್ದ ಅನಾಮಧೇಯ ವ್ಯಕ್ತಿಯ ಗುರುತು ಪತ್ತೆಯಾಗಿದೆ. ಬುಧವಾರದಂದು ವಿನಯ್ ಕುಮಾರ್ ಎಂಬುವವರು ತಮ್ಮ ಜಮೀನಿಗೆ ತೆರಳಿದಾಗ ಅನಾಥ ಶವ ಪತ್ತೆಯಾಗಿತ್ತು. ಈ ಸಂಬಂಧ ಹೊನ್ನಾಳಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅನಾಥ ಶವದ ಪತ್ತೆಗೆ ಮುಂದಾಗಿದ್ರು. ಇವತ್ತು ಮೃತ ವ್ಯಕ್ತಿ ಬೈರನಹಳ್ಳಿ ಚೇತನ ಸ್ವಾಮಿ ಅಂತ ಗುರುತಿಸಲಾಗಿದ್ದು ಕೊಲೆ ಶಂಕೆ ವ್ಯಕ್ತವಾಗಿದೆ. ಈಗ ಚೇತನ ಸ್ವಾಮಿ ಸಾವಿನ ರಹಸ್ಯವನ್ನು ತಿಳಿಯೋದಕ್ಕೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಕೆಜಿಎಫ್ನ ರಾಬರ್ಟ್ಸನ್ ಪೇಟೆಯ ಎಂಐ ರಸ್ತೆಯ ಈ ನೌಷದ್ ಎಂಟರ್ಪ್ರೈಸಸ್ ಮೇಲೆ ದಾಳಿ ನಡೆದಿದೆ. ಅಂಗಡಿ ಮಾಲೀಕ ನೌಷದ್ ಪಾಷಾ ಗ್ಯಾಸ್ ರೀಫಿಲ್ಲಿಂಗ್ ಮಾಡಿ ಮಾರಾಟ ಮಾಡ್ತಿದ್ದ ಮಾಹಿತಿ ಮೇರೆಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಹಾಗೂ ಪೊಲೀಸರು ದಾಳಿ ನಡೆಸಿದ್ದಾರೆ. ದಾಳಿಯಲ್ಲಿ 9,650 ರೂಪಾಯಿ ಮೌಲ್ಯದ ಪರಿಕರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಪ್ರಕರಣ ಸಂಬಂಧ ರಾಬರ್ಟ್ಸನ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೈಕ್ ಮತ್ತು ಟಿಪ್ಪರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಪಾವಗಡ ತಾಲೂಕಿನ ರಾಜವಂತಿ ಬಳಿ ನಡೆದಿದೆ. 25 ವರ್ಷದ ಅಂಬರೀಶ್ ಮೃತ ದುರ್ದೈವಿ. ಪಾವಗಡದಿಂದ ಮಧುಗಿರಿ ಕಡೆಗೆ ಹೋಗ್ತಿದ್ದ ಬೈಕ್ ಮಧುಗಿರಿ ಕಡೆಯಿಂದ ಬಂದ ಟಿಪ್ಪರ್ಗೆ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಸವಾರ ಸಾವನ್ನಪ್ಪಿದ್ದು ಹಿಂಬದಿ ಸವಾರನಿಗೆ ಗಂಭೀರ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ಸಂಬಂಧ ಪಾವಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಎದುರು ಬರ್ತಿದ್ದ ಲಾರಿಗೆ ಬೈಕ್ ಡಿಕ್ಕಿಯಾಗಿ 3 ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ದೇವನಹಳ್ಳಿ ತಾಲೂಕಿನ ಅಗಲಕೋಟೆ ಕ್ರಾಸ್ ಬಳಿ ನಡೆದಿದೆ. ಮೃತ ಯುವಕರು ಚಿಕ್ಕಜಾಲ ಹುಣಸಮಾರನಹಳ್ಳಿ ಮೂಲದವರು ಅಂತ ತಿಳಿದು ಬಂದಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಮಾಡಿಕೇರಿ ಕ್ರಾಸ್ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. 2 ದ್ವಿಚಕ್ರ ವಾಹನಗಳ ನಡುವೆ ಡಿಕ್ಕಿಯಾಗಿ ಸವಾರನಿಗೆ ಗಂಭೀರ ಗಾಯಗಳಾಗಿದೆ. ಅಪಘಾತವಾಗಿ 1 ಗಂಟೆ ಆದರೂ ಆಂಬ್ಯುಲೆನ್ಸ್ ಬಾರದಕ್ಕೆ ಅದೇ ಮಾರ್ಗದಲ್ಲಿ ಬರ್ತಿದ್ದ 112 ವಾಹನದಲ್ಲೇ ಗಾಯಾಳುವನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಪೊಲೀಸ್ ವಾಹನದಲ್ಲಿ ಚಿಂತಾಮಣಿ ಆಸ್ಪತ್ರೆಗೆ ಗಾಯಾಳುವನ್ನು ದಾಖಲಿಸಿ ಎಎಸ್ಐ ವೆಂಕಟರೆಡ್ಡಿ ಮತ್ತು ತಂಡ ಸಮಯ ಪ್ರಜ್ಞೆ ಮೆರೆದಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಪೊಲೀಸರು ಕಳ್ಳತನವಾಗಿದ್ದ 173 ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಹಸ್ತಾಂತರಿಸಿದ್ದಾರೆ. ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನವಾದ ಹಾಗೂ ಮರೆತು ಹೋದ ಮೊಬೈಲ್ಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಸಿಇಐಆರ್ ಪೋರ್ಟಲ್ನಲ್ಲಿ ದೂರು ಕೊಡಲಾಗಿತ್ತು. ಮೊಬೈಲ್ ಕಳೆದುಕೊಂಡಂಥವರು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಆ ದೂರಿನ ಅನ್ವಯ ಪೋರ್ಟಲ್ ಕರ್ತವ್ಯ ಸಿಬ್ಬಂದಿ ಸೈಬರ್ ಅಪರಾಧ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸಹಾಯದಿಂದ 173 ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಮೊಬೈಲ್ಗಳನ್ನು ಹಸ್ತಾಂತರಿಸಿದ್ದಾರೆ. ಬಾಗಲಕೋಟೆಯ ಮುಧೋಳ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸಕ್ಕರೆ ಸಾಗಾಣೆಯಲ್ಲಿ ವಂಚನೆ ಎಸಗಿದ್ದ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು 11.50 ಲಕ್ಷ ಮೌಲ್ಯದ ನಗದು, ಕಾರು ವಶಕ್ಕೆ ಪಡೆದು ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. 2025ರ ನವೆಂಬರ್ 3ರಂದು ಜೇವರ್ಗಿ ನಿವಾಸಿ ಮಹೇಶ್ ಪಾಟೀಲ್ ನೀಡಿದ ದೂರಿನ ಮೇರೆಗೆ ತನಿಖೆಯನ್ನು ನಡೆಸಲಾಗಿತ್ತು. ಕೋಕಾ ಕೋಲಾ ಕಂಪನಿಗೆ ಕಳುಹಿಸಬೇಕಿದ್ದಂಥ 620 ಸಕ್ಕರೆ ಚೀಲಗಳನ್ನು ಮಧ್ಯದಲ್ಲೇ ಮಾರಾಟ ಮಾಡಿ ವಂಚನೆ ಮಾಡಲಾಗಿತ್ತು. ಪೊಲೀಸರ ವಿಶೇಷ ತಂಡ ಮುಧೋಳದ ಜೀರಗಾಳ ಬೈಪಾಸ್ ಬಳಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ.
ಚಾಮರಾಜನಗರದ ನಂಜಿದೇವನಪುರದಲ್ಲಿ ಹುಲಿ ಮರಿ ಸೆರೆಯಾಗಿದೆ. ದುಬಾರೆ ಕ್ಯಾಂಪಿನ 4 ಸಾಕಾನೆಗಳ ಮೂಲಕ ಕೂಂಬಿಂಗ್ ನಡೆಸಲಾಗಿತ್ತು. ಜನವರಿ 9ರಂದು ತಾಯಿ ಹುಲಿ ಸೆರೆಯಾಗಿತ್ತು. 4 ಮರಿಗಳು ಮತ್ತು ತಾಯಿ ಹುಲಿ ಡಿಸೆಂಬರ್ 19ರಂದು ಈ ಭಾಗದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ವು. ಅಂದಿನಿಂದ ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಹುಲಿಗಳ ಸೆರೆಗೆ ಕಾರ್ಯಾಚರಣೆಯನ್ನು ನಡೆಸಿದರು. ಇವತ್ತು 1 ಹುಲಿ ಮರಿ ಪತ್ತೆಯಾಗಿದ್ದು ಮೈಸೂರಿನ ಈ ಕೂರ್ಗಳ್ಳಿ ಆರೈಕೆ ಕೇಂದ್ರಕ್ಕೆ ರವಾನಿಸಲಾಗಿದೆ. ಉಳಿದ 3 ಹುಲಿಗಳಿಗಾಗಿ ಕೂಂಬಿಂಗ್ ಮುಂದುವರೆದಿದೆ. ರಾಯಚೂರಿನ ತಿಂಥಣಿ ಕಾಗಿನೆಲೆ ಪೀಠದ ಸಿದ್ದರಾಮಾನಂದಪುರಿ ಶ್ರೀ 3 ದಿನಗಳ ಹಿಂದೆ ದೈವಾಧೀನರಾದರು. ಶ್ರೀಗಳ ಅಂತಿಮ ದರ್ಶನದ ವೇಳೆ ತಾಯಿಯ ಕರುಣಾಜನಕ ಕತೆ ರಿವೀಲ್ ಆಗಿದೆ. ಶ್ರೀಗಳಿಗೆ 2 ಕಿಡ್ನಿ ಫೇಲ್ಯೂರ್ ಆದಾಗ ತಾಯಿ ಜಯಮ್ಮ ಖುದ್ದು 1 ಕಿಡ್ನಿಯನ್ನು ದಾನ ಮಾಡಿದರು. ಇನ್ನು ಸನ್ಯಾಸತ್ವ ಸ್ವೀಕರಿಸಿದ್ರು. ಮಗನ ಜೀವ ಉಳಿಸಲು ಕಿಡ್ನಿ ದಾನ ಮಾಡಿರೋದು ಬೆಳಕಿಗೆ ಬಂದಿದೆ. 7 ವರ್ಷದ ಹಿಂದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಿಡ್ನಿ ಕಸಿ ನಡೆದಿತ್ತು. ತಾಯಿ ಕಿಡ್ನಿ ಕೊಡ್ತೀನಿ ಎಂದಾಗ ಶ್ರೀಗಳು ಬೇಡ ಎಂದಿದ್ರಂತೆ. ಈ ವೇಳೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಮನವೊಲಿಕೆ ಮಾಡಿ ಕಿಡ್ನಿ ಕಸಿಗೆ ಒಪ್ಪಿಸಿರೋ ವಿಷಯ ತಿಳಿದು ಬಂದಿದೆ. ಕಿಡ್ನಿ ಸಮಸ್ಯೆ ಮಧ್ಯೆಯೂ ಸಮಾಜ ಸೇವೆ, ಸಮುದಾಯ ಸೇವೆ ಮುಂದುವರಿಸಿ ಮಾದರಿ ಕೆಲಸ ಮಾಡಿದ್ರು. ಮಾಜಿ ಸಚಿವ ಹಾಗೂ ಶತಾಯುಷಿ ಭೀಮಣ್ಣ ಖಂಡ್ರೆಗೆ ಅಂತಿಮ ವಿದಾಯ ಸಲ್ಲಿಸಲಾಗಿದೆ. ಬಾಲ್ಕಿ ಪಟ್ಟಣದ ಹೊರವಲಯದ ಚಿಕಲ್ಚಂದ್ ರೋಡ್ನಲ್ಲಿರುವ ಶಾಂತಿಧಾಮದಲ್ಲಿ ಲಿಂಗಾಯತ ಧರ್ಮದ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಬಾಲ್ಕಿ ಹಿರೇಮಠ ಸಂಸ್ಥಾನದ ಬಸವಲಿಂಗ ಪಟ್ಟದೇವರು ಹಾಗೂ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ಅಂತಿಮ ವಿಧಿವಿಧಾನ ನಡೆದಿದ್ದು, ಗಟ್ಟಿ ವಿಭೂತಿ, ಬಿಲ್ವಪತ್ರೆ, ರುದ್ರಾಕ್ಷಿ ಹೂಗಳಲ್ಲಿ ಶತಾಯುಷಿ ಭೀಮಣ್ಣ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ದೇಶ ಸೇವೆಗಾಗಿ ತರಬೇತಿ ಮುಗಿಸಿ 383 ಯೋಧರು ಸಜ್ಜಾಗಿದ್ದಾರೆ. ಯಲಹಂಕದ ಬಾಗಲೂರು ಕ್ರಾಸ್ನಲ್ಲಿರುವ ಬಿಎಸ್ಎಫ್ ಮೈದಾನದಲ್ಲಿ ಸೈನಿಕರಿಗಾಗಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬಿಎಸ್ಎಫ್ ಐಜಿ ದಿನೇಶ್ ಕುಮಾರ್ ಯಾದವ್ ಮತ್ತು ಡಿಜಿ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ 100 ಯೋಧರು ಪರೇಡ್ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. 44 ವಾರಗಳ ಕಠಿಣ ತರಬೇತಿ ಪಡೆದ 383 ಯೋಧರನ್ನ ದೇಶದ ವಿವಿಧ ಗಡಿ ಭಾಗಗಳಿಗೆ ಬಿಎಸ್ಎಫ್ ನಿಯೋಜನೆ ಮಾಡಲಿದೆ. ಧಾರವಾಡದ ಹಂಗರಕಿ ಗ್ರಾಮದಲ್ಲಿ ಸಂಸದರ ಕ್ರೀಡಾಕೂಟದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಯುವಕರ ಜೊತೆ ಕಬಡ್ಡಿ ಆಡಿದ್ದಾರೆ. ಗ್ರಾಮೀಣ ಕ್ಷೇತ್ರದಲ್ಲಿ ಆಯೋಜನೆ ಮಾಡಿರುವ ಸಂಸದರ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಯುವಕರಿಗೆ ಕೇಂದ್ರ ಸಚಿವರು ಸ್ಫೂರ್ತಿ ನೀಡಿದ್ದಾರೆ. ಸಂಸದರ ಕ್ರೀಡಾಕೂಟದಲ್ಲಿ ಖೋ ಖೋ, ರನ್ನಿಂಗ್, ವಾಲಿಬಾಲ್ ಸೇರಿ ಹಲವು ಕ್ರೀಡೆಗಳು ಆಯೋಜಿಸಲಾಗಿತ್ತು. ಎಲ್ಲ ಆಟಗಳಲ್ಲೂ ಯುವಕರು ಭಾಗವಹಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಬರ್ಲಿ ಅಂಗಡಿಕೆ ಆಗೋ ಗರಗ ಆಗೋ ಈ ಭಾಗದ ಸಮಸ್ಯೆ ಸರ್ವರು ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಬೇಕೆಂದು ಭಕ್ತಿಪೂರ್ವಕ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಿರುಗಾವಲಿನಲ್ಲಿ ಬಂಡೂರು ಕುರಿ ದಾಖಲೆ ಬೆಲೆಗೆ ಮಾರಾಟ ಆಗಿದೆ. 11 ತಿಂಗಳ 1 ಟಗರು 1,35,000 ರೂಪಾಯಿಗೆ ಮಾರಾಟ ಆಗಿದೆ. ಬೆಂಗಳೂರು ಮೂಲಕ ಇಂಜಿನಿಯರ್ ಹರೀಶ್ ರೈತ ಉಲ್ಲಾಸ್ ಗೌಡ್ರಿಗೆ ಸೇರಿದ ಬಂಡೂರು ಟಗರನ್ನ ಖರೀದಿಸಿದ್ದಾರೆ. ಟಗರು ಮಾರಾಟ ಮಾಡಿದ ರೈತ ಉಲ್ಲಾಸ್ಗೆ ಸನ್ಮಾನಿಸಿದ್ದಾರೆ. ಹಾಗೆ ರೈತ ಉಲ್ಲಾಸ್ ಟಗರು ಹಸ್ತಾಂತರಿಸಿ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. 1,35,000 ರೂಪಾಯಿಗೆ ಇದು ತಗೊಂಡಿದ್ದೀವಿ. ಈ ಬ್ರೀಡರ್ ಬಂದಿರೋದು ಬಿಡದಿಯಿಂದ ವಂಡರ್ಲಾ ಅಂತ ನಮ್ಮ ಫಾರಮ್ಗೆ, ನಮಗೂ ದೀಪ್ ಅಂಡ್ ಗೋಟ್ ಫಾರಮ್ ಅಂತ. ನಮ್ಮ ಹತ್ರ ಇರೋ 25 ಹೆಣ್ಣು ಮರಿಗಳಿಗೆ ತೇಜೇಶ್ವರ್ ಕಡೆಯಿಂದ ಅವ್ರ ಕಡೆಯಿಂದ ಡಾಲಿ ಧನಂಜಯ್ ನಿರ್ಮಾಣದ ಜೆಸಿ ಸಿನಿಮಾದ ಟ್ರೇಲರ್ ಔಟ್ ಆಗಿದೆ. ಟ್ರೇಲರ್ ಲಾಂಚ್ ಈವೆಂಟ್ನಲ್ಲಿ ಮಾತನಾಡಿದ ಡಾಲಿ ಧನಂಜಯ್, ಪ್ರತಿಭೆ ಮುಖ್ಯ ಎಂದಿದ್ದ ನಿರ್ದೇಶಕ ರಾಜ್ಬಿ ಶೆಟ್ಟಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ದೊಡ್ಡ ಆಶಯ, ಅದೊಂದು ಟ್ರಂಪ್ ಕಾರ್ಡ್ ಆಗಬಾರ್ದು. ಸಮಾಜದಲ್ಲಿ ಈ ಬಗ್ಗೆ ಚರ್ಚೆ ಶುರುವಾಗಿದೆ ಅಂದರೆ ಖುಷಿ ಆಗುತ್ತೆ. ನಾನು ಹೇಳಿದ ಅರ್ಥ ಎಲ್ಲರಿಗೂ ಅವಕಾಶ ಕೊಡಿ ಅಂತ ಹೇಳೋದು ಎಂದಿದ್ದಾರೆ. ಅದೇನಾಗುತ್ತೆ, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಒಂದು ಬಹಳ ದೊಡ್ಡ ಆಶಯ. ಅದು ದಟ್ ಕೆನಾಟ್ ಬಿ ಎ ಟ್ರಂಪ್ ಕಾರ್ಡ್. ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಒಂದು ಬಹಳ ದೊಡ್ಡ ಆಶಯ. ಅದನ್ನು ಐ ಥಿಂಕ್ ಪದೇ ನಾನು ಭಾಳಷ್ಟು ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ಮತ್ತೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ದುರಂತ. ಬಟ್ ಅದಷ್ಟು ಚೆನ್ನಾಗಿ ಡಿಸ್ಕಷನ್ ಆಗ್ತಿದೆಯಲ್ಲ ಅನ್ನೋದು ಬಹಳ ಒಳ್ಳೆಯದು ಸೊಸೈಟಿಲಿ. ಯಾಕೆಂದರೆ ಅದಕ್ಕೊಂದು ಬಹಳ ವಿಶಾಲವಾದ ಅರ್ಥ ಇದೆ. ಈಗ ಇಲ್ಲದೇ ಇರೋವನಿಗೆ ಒಂದಿಷ್ಟು ವ್ಯವಸ್ಥೆಗಳನ್ನ ಕೊಡಿ ಅನ್ನೋದು ಇರೋರಿಗೆ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡಬಾರ್ದು. ದಟ್ಸ್ ವೆರಿ ಸಿಂಪಲ್.